ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬೆಳಗ್ಗೆಯಿಂದ ಡ್ರೆಸ್ ಸ್ಟಿಚ್ ಮಾಡೋದೇ ಆಯಿತು, ತುಂಬ ಟೈಮ್ ಹಿಡಿತು ಅದು ಸ್ಟಿಚ್ ಮಾಡೋದು. ಈ ಥರ ಬಂದಿದೆ ಬ್ಲೌಸು. ಇಲ್ಲಿ ಪ್ರಿನ್ಸಸ್ ಕಟ್ಟಿಟ್ಟಿದ್ದೀನಿ ಮತ್ತು ಬ್ಯಾಕ್ ಈ ಥರ ಬಂದಿದೆ. ತುಂಬ ಸಣ್ಣ ಇದ್ದಾಳೆ ಆ ಹುಡುಗಿ, ಸೊ ಅದಕ್ಕೆ ಅವರು ಫುಲ್ಲು ಲೆಂತಿಗೆ ಅವ್ರು ಫಸ್ಟು ಈ ಥರ ಬೇಕು ಅಂತ ಹೇಳಿದ್ದು ಹುಡುಗಿ. ಆಮೇಲೆ ಬಂದು ನಾನೇನಂದೆ, ಇಲ್ಲ ಬೇಡ 10 ಇಷ್ಟು ಫುಲ್ ಇಡಿಸಿ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಆಮೇಲೆ ನಾನು ಅದೇ ಆಗಿ ಅಳತೆ ತೊಗೊಂಡಿದ್ದೆ. ಆಮೇಲೆ ಏನಾಯಿತು ಅಂದರೆ, ಒಂದೇ ಸೀರೆಯಲ್ಲಿ ಬ್ಲೌಸು, ಲಂಗ, ಲೆಹಂಗ, ಇದು ಲೆಕ್ಕದಲ್ಲಿ ಒಂದು ಸೀರೆಯಲ್ಲಿ ಒಂದೇ ಲೆಹಂಗ ಇದು ಸ್ಕರ್ಟ್ ಹೊಲಿಯೋಕ್ಕಾಗೋದು. ಬಟ್ ಅವರು ಲೆಹಂಗನೂ ಅದರಲ್ಲೇ ಇದು ದಾವಣಿನೂ ಅದರಲ್ಲೇ ಬೇಕು ಅಂತಲೇ ಹೇಳಿದ್ರಿಂದ, ಸೊ ನಾನು ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು ಆಗೋದೇ ಇಲ್ಲ. ಇಲ್ಲಾಂದರೆ ದಾವಣಿ ಬರೋದಿಲ್ಲ. ಏಕೆಂದರೆ ಇದು 10 ಅಂದರೆ ನನಗೆ 20 ಇಂಚಿಗೆ ನಾನು ಪೀಸ್ನ ಎಕ್ಸ್ಟ್ರಾ ತೆಗೆದೇ ಬಿಡಬೇಕಾಗುತ್ತೆ. ಅದು 10 ಅಂದರೆ ಅದ್ರ ಬಟ್ಟೆ ಸ್ವಲ್ಪ ವೇಸ್ಟ್ ಆಗುತ್ತೆ. ಏಕೆಂದರೆ ಡಿಸೈನ್ನ ನೋಡಿ ತೆಗಿಬೇಕು ಅದರಲ್ಲಿ. ಅದಕ್ಕೆ ಸರಿ ಅಂದ್ಬಿಟ್ಟು ಹೆಂಗಿದ್ರೆ ಹುಡುಗಿಗೆ ಇದೇ ಥರ ಇಷ್ಟ ಇದ್ದಿದ್ದಲ್ವ ಅಂತ ಪುಟ್ಟಿಗೆ ಈ ಥರ ಇಟ್ಟಿದ್ದೀನಿ. ಆಮೇಲೆ ಲಂಗ ಬಂದು ಈ ಥರ ಬಂದಿದೆ. ಈ ಥರ ಬಂದಿದೆ. ಇಷ್ಟು ಫ್ರಿಲ್ ಬರಲಿಲ್ಲ ಅಂದರೆ ಅದು ಚೆನ್ನಾಗೇ ಕಾಣಲ್ಲ, ಸುಮ್ಮನೆ ವೇಸ್ಟು ಅನ್ನೋ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ಉಗ್ಸಿಟ್ಟಿದ್ದೀನಿ ನಾನು. ಅವರು ಉಗ್ಸೆ ಇಟ್ಕೊಡಿ, ಇದು ಬೇಡ ಅಂದರು. ಸೊ ಹಾಗಾಗಿ ನೋಡಿ ಉಗ್ಸಿಟ್ಟಿದ್ದೀನಿ. ಅವ್ರು ತುಂಬ ಸಣ್ಣ ಇದ್ದಾರೆ ಆಯಿತಾ. ಇದು ಆಮೇಲೆ ಬಂದು ಅವರು ವೈಟ್ಗೆ ಇದನ್ನು ಸಪ್ರೇಟು ಇದು ನೆಟ್ಟೆಡ್ ಇದನ್ನು ಸಪ್ರೇಟ್ ಸ್ಟಿಚ್ಚಿಗೆ ಹೇಳಿದ್ದಾರೆ. ಸೊ ಇದನ್ನು ಇದು ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಇದನ್ನು ವೈಟ್ ಕಲರ್ಗೆ ಅಂದರೆ ಈಗ ಸ್ಕರ್ಟ್ ಬೇರೆ, ಇದು ಬೇರೆ ಥರ. ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕೋಬೋದು ಆ ಥರ. ಈ ತೇಜಿಗೆ ನಾನು ಒಂದು ಸ್ಟಿಚ್ ಮಾಡಿದ್ನಲ್ಲ ಆ ಥರ. ನೀವು ಬರೀ ಇದನ್ನೇ ಸ್ಟಿಚ್ ಮಾಡಿಸ್ತೀನಿ ಅಂದರೆ 350 ರುಪೀಸ್ ಬೀಳುತ್ತೆ. ಏಕೆಂದರೆ ನೆಟ್ಟೆ ಬಂದು ನಾವು ಆನ್ಲೈನಲ್ಲಿ ತೊಗೋತೀವಿ ಅಂದರೆ 160 ರುಪೀಸ್ ಬೀಳುತ್ತೆ. ಮತ್ತು ಲೈನಿಂಗು 3 ಮೀಟರ್ ತೊಗೊಳ್ಳೇಬೇಕು. 1 ಮೀಟರ್ 40 ರುಪೀಸ್ ಅಂತ ಅಂದ್ರೂ ಈ ಬರೀ ಮೆಟೀರಿಯಲ್ಗೆ 250 ಬೀಳುತ್ತೆ. ಇನ್ನು ಸ್ಟಿಚಿಂಗ್ ಚಾರ್ಜ್ ಹೇಳ್ತಾರಲ್ವ, ಸೊ ಅದಕ್ಕೆ ಅದೆಲ್ಲ ಸೇರಿ 350 100 ರುಪೀಸ್ ಸ್ಟಿಚಿಂಗ್ ಚಾರ್ಜ್ ಹೇಳಿದ್ರು ಕಮ್ಮಿ. 100 ರುಪೀಸ್ ನೀವು ಅಂಗಡಿಲಿ ಹೋಗಿ ಸ್ಟಿಚ್ ಮಾಡಿಸಿದ್ರೆ 500 ರುಪೀಸಿಂದ ಸ್ಟಿಚ್ ಮಾಡಿಕೊಡಲ್ಲ. ಸೊ ನಾನು ಅದು ಲಂಗ ಇದೊಲ್ಲ ಇದಕ್ಕೆ 500 ಹೇಳಿದ್ದೀನಿ, ಇದಕ್ಕೆ 350. ಏಕೆಂದರೆ ಅದು ಮೆಟೀರಿಯಲ್ಸು ಮತ್ತು ಇದೆಲ್ಲ ಹಾಕಿ 350 ರುಪೀಸ್ ಬೀಳುತ್ತೆ. ನನಗೆ 250 ರುಪೀಸ್ ಬೀಳುತ್ತೆ. 100 ರುಪೀಸ್ ಸ್ಟಿಚಿಂಗ್ ಚಾರ್ಜನ್ನು ಹೇಳಿದ್ದೀನಿ. ನೋಡಿ, ಇದು ತುಂಬ ಟೈಮ್ ಹಿಡಿಯುತ್ತೆ ಗೊತ್ತಾ ಇದಕ್ಕೆ ನೋಡಿ ತೋರಿಸ್ತೀನಿ. ನೋಡಿ ಇನ್ನು ಫೋನ್ ಇಟ್ಕೋತಾಳೆ ಅಂದ್ಬಿಟ್ಟು ನೋಡಿ, ಇನ್ನು ಫೋನ್ ಇಟ್ಕೋತಾಳೆ ಅಂದ್ಬಿಟ್ಟು ಅವಳದ್ದು ಆಟ ಸಾಮಾನು ಏನೇನಿದೆ ಅದನ್ನೆಲ್ಲ ಹಾಕ್ಕೊಟ್ಟಿದ್ದೀನಿ. ಆಟಾಡ್ತಿದ್ದಾಳೆ. ಇವಾಗ ಅದೊಂದನ್ನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಎತ್ತಿಟ್ಬಿಟ್ಟು ನಾನು ಫೈನಲ್ ಇದು ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಸ್ಟಿಚ್ ಮಾಡಿ ಇದು ಫುಲ್ಲು ಟೋಟಲ್ ಅಮೌಂಟು ಎಷ್ಟಾಗುತ್ತೆ ಅಂದರೆ, ಸೀರೆ ನೀವೇ ಕೊಟ್ಟರೆ ಇದು ಸಪ್ರೇಟು, ಮತ್ತು ಸಪ್ರೇಟ್ ಹಾಕ್ಸಿದ್ರು ಒಂದೇ, ಅದರೊಳಗೆ ಹಾಕ್ಸಿದ್ರು ಒಂದೇ, ಎಲ್ಲ ಸೇರಿ 850 ರುಪೀಸ್ ಆಗುತ್ತೆ. ನಾನು ತೊಗೊಳೋದು 850. ಇಲ್ಲಿ ಇನ್ನೊಬ್ರು ಹೊಲಿತಾರೆ ಗೊತ್ತಾ ನಮ್ಮೂರಲ್ಲಿ, ಅವರು ಬರೀ ಲಂಗ ಬ್ಲೌಸ್ಗೆ, ಇಲ್ಲಿ ಅಕ್ಕ ಬರ್ತಾರಲ್ಲ ಅಂಗನವಾಡಿ, ಅವ್ರೇನೋ ಕೇಳಿದ್ರಂತ ಬರೀ ಲಂಗ ಬ್ಲೌಸ್ಗೆ 1000 ರುಪೀಸ್ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದು ನೆಟ್ಟೆಡ್ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಬಂದಿದೆ. ಥರ ಬಂದಿದೆ. ಇದಕ್ಕೆ ಕಟ್ಟೋದಿಟ್ಟಿದ್ದೀನಿ ನಾನು. ಹುಡುಗಿ ತುಂಬ ಸಣ್ಣ ಇದೆ, ಅದಕ್ಕೆ ಇಷ್ಟು ಬಿಡ್ತಾ ಇಟ್ಟಿದ್ದೀನಿ. ಎಷ್ಟು ಕೈಲೋ ಹೋಗುತ್ತೆ ಅಂದರೆ ಇದು ಹೊಲಿಯೋಷ್ಟರಲ್ಲಿ ಸಾಕಾಗೋಯ್ತು. ನೋಡಿ ಇಷ್ಟಾಗ್ತಾ ಇದೆ. ಇದು ನಾನು ತೊಗೊಂಡಿರೋದು, ಇದು ಬಂದು 12 ಮೀಟರ್ ಇದೆ. ಡಬಲ್ ಫ್ಲೇಯರಲ್ಲಿ ಹಾಕಿದ್ದೀನಿ. ಸಿಂಗಲ್ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು. ಸಾರಿ, 6 ಮೀಟರ್ನ ಹಾಕಿದ್ದೀನಿ ನಾನು.
ಅದಕ್ಕೊಂದು ದಾರ ಸ್ಟಿಚ್ ಮಾಡಿದರೆ ಫೈನಲಾಗಿ ರೆಡಿ ಆಗುತ್ತೆ. ಬಟ್ಟೆನ ಸ್ಟಿಚ್ ಮಾಡೋದಲ್ಲ, ಸ್ಟಿಚ್ ಮಾಡಿದ ಮೇಲೂ ಅಷ್ಟೇ ಕೆಲಸ ಇರುತ್ತೆ. ಅದು ಒಂದೊಂದೊಂದು ಪೀಸ್ ಎತ್ತೋದು, ಕಸ ಗುಡ್ಸೋದು, ಮನೆ ಎಷ್ಟು ಗಲೀಜಾಗಿರುತ್ತೆ ಅಂದರೆ ಅದಕ್ಕೆ ಅಂತಲೇ ಸ್ಟಿಚಿಂಗಿಗೆ ಅಂತಲೇ ಸಪ್ರೇಟ್ ಒಂದು ರೂಮ್ ಥರ ಏನಾದ್ರು ಇದ್ದರೆ ಪರವಾಗಿಲ್ಲ. ಬಟ್ ಇದೇ ಥರ ಸುಮ್ಮನೆ ಹಾಲಲ್ಲಿ ಇಟ್ಕೊಂಡು ಮಾಡ್ತೀವಿ ಅಂದರೆ ಡಬಲ್ ಕೆಲಸ ಆಗುತ್ತೆ. ಅದರಲ್ಲೂ ನಿತ್ಯ ಇವತ್ತು ಅಂಗನವಾಡಿಗೆ ಹೋಗಿರಲಿಲ್ಲ, ಸ್ವಲ್ಪ ಜ್ವರ ಇನ್ನೂ ಸ್ವಲ್ಪ ಇತ್ತು ಅಂತ ಕಳಿಸಿರಲಿಲ್ಲ ನಾನು. ಸೊ ಹಾಗಾಗಿ ಮತ್ತೆ ಅವಳು ಎಲ್ಲನೂ ಹರಿಕೊಂಡು ಕೂತಿದ್ಲು. ಅದನ್ನೆಲ್ಲ ಎತ್ತೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅಷ್ಟರಲ್ಲಿ ತೇಜು ಕೂಡ ಬಂದಳು. ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ಅವ್ರು 2ನೇ ತಾರೀಕಿಗೆ ಡ್ರೆಸ್ ಬೇಕು ಅಂದಿದ್ದರಿಂದ ಸ್ಟಿಚ್ ಮಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಇನ್ನು ತೇಜು ಅಮ್ಮ ನಾನು ಬರ್ತೀನಮ್ಮ ಬಟ್ಟೆ ತರಕ್ಕೆ ಹೋದಾಗ ಅಪ್ಪಂಗೆ ಅಂತ ಹೇಳಿದ್ಲ. ಸರಿ ಅವಳು ಬಂದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಇನ್ನು ಬಟ್ಟೆ ವರ್ಷ ತಂದೆ ತರ್ತೀನಿ. ನನ್ನ ಹಸ್ಬೆಂಡ್ ಬರ್ತಡೆಗೆ ಯಾವಾಗಲೂ ನಾನೇ ಬಟ್ಟೆ ತೊಗೊಂಬರೋದು. ಬಟ್ ಏನಾದ್ರು ಸ್ಪೆಷಲ್ ಗಿಫ್ಟ್ ಕೊಡೋಣ ಅಂತ ಏನು ಕೊಡೋದು ಅಂತ ಗೊತ್ತಾಗಿಲ್ಲ. ಫಸ್ಟ್ ಅಂದ್ಕೊಂಡಿದ್ದೆ ನಾನು ಮೊಬೈಲ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ನಾನು ಸ್ವಲ್ಪ ಅಮೌಂಟ್ ಸೇವಿಂಗ್ ಮಾಡಿದ್ದಲ್ಲಿ ಮತ್ತು ಇನ್ನು ಸಾಲ್ಟೇಜ್ ಆದರೆ ಸ್ವಲ್ಪ EMI ಥರ ಮಾಡ್ಕೊಂಡು ತರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಈಗ 4 days ಬ್ಯಾಕು ಒಂದು ಸೆಕೆಂಡ್ಸಲ್ಲಿ ಫೋನ್ ಸಿಕ್ತು ಅಂತ ಚೆನ್ನಾಗಿರೋದು ಅಂದ್ಬಿಟ್ಟು ತೊಗೊಂಡು ಬಂದುಬಿಟ್ರು. ಸೊ ನನ್ನ ಪ್ಲ್ಯಾನಲ್ಲಿ ಫ್ಲಾಪ್ ಆಯಿತು. ಸೊ ಆಮೇಲೆ ಏನು ಕೊಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಏನು ಕೊಡಬೇಕು, ಏಕೆಂದರೆ ಅವರು ಅಷ್ಟಾಗಿ ವಾಚ್ ಹಾಕೋದಿಲ್ಲ ಇಲ್ಲಿ. ಆಮೇಲೆ ಗೋಲ್ಡ್ ಅಂತೂ ಕೊಡ್ಸೋಕ್ಕಾಗಲ್ಲ ಬಿಡಿ, ಯಾಕೆಂದರೆ ಗ್ರಾಮ್ಸಿಗೆ 17,000 ಆಗಿದೆ. ಆಮೇಲೆ ಏನು ಕೊಡ್ಸೋಂತ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ಬೈಕ್ ಕೊಡಿಸ್ತಾರೆ ಆಯಿತಾ. ಬೈಕ್ ಕೊಡಿಸ್ಬೇಕಾದ್ರೆ ನೈಟ್ ಈ ಬೋರ್ವೆಲ್ ಸೀಸನ್ ಆಗಿರೋದ್ರಿಂದ ತುಂಬಾ ಲೇಟಾಗಿ ಬರ್ತಾರೆ. ಈ ರಾತ್ರಿ ಟೈಮ್ಗೆ ಗೊತ್ತಾ ಹುಳಗಳೆಲ್ಲ ಕಣ್ಣಿಗೆ ಹೋಗ್ತಿರುತ್ತೆ. ಸರಿ ಒಂದು ಸ್ಪೆಕ್ಸ್ನ ನಿತ್ಯ ಹೊಡೆದಾಕಿದ್ಲು. ಒಂದು ಸ್ಪೆಕ್ಸ್ ಕೊಡ್ಸೋಣ ಅಂತ ಹೋದೆ. ಅಲ್ಲಿ ಸ್ಪೆಕ್ಸ್ ತೊಗೊಂಡು ಮನೆಗೊಂದು ಗಡಿಯಾರ ನಿಂತೋಗಿ ತುಂಬ ದಿನ ಆಗಿತ್ತು. ಆಮೇಲೆ ಅಲ್ಲೇ ಒಂದು ಗಡಿಯಾರ ತೊಗೊಂಡೆ. ತೇಜು ನಿತ್ಯ ಒಂದು ವಾಚು ತೊಕ್ಕೊಡೋರ್ಗೂ ಬಿಡಲಿಲ್ಲ, ಒಂದು ವಾಚ್ ತೊಗೊಟ್ಟೆ. ಆಮೇಲೆ 1-2 ಜೊತೆ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು 2 ಸೆಟ್ಟು ಬಟ್ಟೆನೂ ತೊಗೊಂಡೆ. ಹಸ್ಬೆಂಡ್ ಯಾವ ಥರ ಅಂದರೆ ನಾನು ಬಟ್ಟೆ ತರ್ತೀನಲ್ಲ ಅದೇ ಬಟ್ಟೆ ಅವರಿಗೆ ಅಂತ ಅವ್ರು ಯಾವತ್ತೂ ಎಕ್ಸ್ಟ್ರಾ ಒಂದು ಬಟ್ಟೆ ತಂದಿರೋದು ನಾನು ನೋಡಿಲ್ಲ. ಆಮೇಲೆ ಈ ಪೀಸ್ಗಳನ್ನ ಮಾರ್ತಾರೆ ಗೊತ್ತಾ, ಅದು ಅಂದರೆ ಮನೆ ಹತ್ರ ಎಲ್ಲ ಬಂದು 1,000 ರೂಪಾಯಿಗೆ 5 ಈ ಥರ ಎಲ್ಲ ಪೀಸ್ ಕೊಡ್ತಾರೆ ಈ ಹಿಂದಿ ಹುಡುಗರುಗಳು ಬಂದು. ಆ ಥರ ಬಟ್ಟೆನ ತೊಗೊಂಡವ್ರು ಹೊಲಿಸ್ಕೊತಿದ್ದು ಕಮ್ಮಿಗೆ ಸಿಗುತ್ತಲ್ಲ ಅಂತ. ಬಿಟ್ಟು ಇಲ್ಲ ಅವ್ರು ಕಳಿಸಿದ್ರೆ ಏನು ಮಾಡೋರು ಅಂದರೆ ಒಂದೊಂದೇ ತೊಗೊಂಡು ಬರೋರು. ಅದಕ್ಕಿಲ್ಲ ನಾನೇ ತರೋಣ ಅಂತ ಅಂದ್ಬಿಟ್ಟು ಹೋಗಿ 2 ಫಾರ್ಮಲ್ ಶರ್ಟು 2 ಫಾರ್ಮಲ್ ಪ್ಯಾಂಟ್ನ ತಂದು. ಜೀನ್ಸ್ ತರಲಿಲ್ಲ, ಯಾಕೆಂದರೆ ಅವ್ರಿಗೆ ಜೀನ್ಸ್ ತುಂಬ ಇದೆ ಆಲ್ರೆಡಿ ಅವ್ರಿಗೆ. ಆಮೇಲೆ ಇನ್ನೊಂದು ಜೀನ್ಸ್ ಯಾಕೆ ತರಲಿಲ್ಲ ಅಂದರೆ ಅವ್ರು ಜಾಸ್ತಿ ಡ್ರೈವಿಂಗ್ ಮಾಡೋದ್ರಿಂದ ಸ್ವಲ್ಪ ಕಾಲು ಕೂತ್ಕೊಂಡು ಓಡಿಸೋದಕ್ಕಾಗಲ್ಲ, ಅಷ್ಟು ಕಂಫರ್ಟ್ ಇರೋಲ್ಲ ಅವ್ರಿಗೆ ಜೀನ್ಸ್ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಫಾರ್ಮಲ್ಲೇ ತೊಗೊಂಡೆ. ಅವ್ರಿಗೆ 2 ಜೊತೆ ಮತ್ತು ಒಂದು ಸ್ಪೆಕ್ಸು ಮತ್ತು ಒಂದು ಇದನ್ನ ತೊಗೊಂಡೆ. ಮನೆಗೆ ಗಡಿಯಾರ ಅವರಿಗೆ ಅವರು ಅಂತ ಬಟ್ಟೆ ತೊಗೊಳೋದು ತುಂಬಾ ಕಮ್ಮಿ. ಸೊ ಅದಕ್ಕೆ ಸರಿ 1-2 ಜೊತೆ ತೊಗೊಳ್ಳೋಣ ಅಂದ್ಬಿಟ್ಟು 1-2 ಜೊತೆ ಬಟ್ಟೆನ ತೊಗೊಂಡೆ. ಯಾಕೆಂದರೆ ಅವ್ರು ಹೊರಗಡೆ ಓಡಾಡ್ತಿರ್ತಾರೆ. ಬಟ್ಟೆ ಶರ್ಟ್ ತುಂಬಾ ಬೇಕಾಗುತ್ತೆ, ಯಾಕಂದರೆ ಡೈಲಿ ಹೋಗೋದ್ರಿಂದ ಶರ್ಟ್ ಎಲ್ಲ ಹಳೇವಾಗ್ಬಿಟ್ಟಿದ್ದು. ಸೊ ಅದಕ್ಕೆ 2 ತೊಗೊಂಡೆ. ನಾನೇನು ಇದೇ ಅಂಗಡಿಲಿ ತೊಗೋಬೇಕು ಅಂತ ಯಾವಾಗಲೂ ಒಂದೇ ಅಂಗಡಿಗೆ ಹೋಗೋದಿಲ್ಲ. ನಾನು ಫಸ್ಟು ಹೊರಗಡೆ ನೋಡ್ತೀನಿ ಎಲ್ಲಿ ಚೆನ್ನಾಗಿ ಹಾಕಿದ್ದಾರೆ ಅಂತ, ಅದನ್ನು ನೋಡಿಬಿಟ್ಟು ತೊಗೋತೀನಿ. ಆಮೇಲೆ ಅವ್ರು ಸ್ಲಿಪ್ಪರ್ ಕಿತ್ತೋಗಿತ್ತು. ಸ್ಲಿಪ್ಪರ್ ಕಿತ್ತೋಗಿ ತುಂಬಾ ದಿವಸ ಆಗಿತ್ತು. ಅದೇ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡ್ತಾಯಿದ್ರು. ತೊಗೊಳ್ರಿ ಅಂದರೆ ತೊಗೊಳ್ಳೇ ಇಲ್ಲ, ತೊಗೊಂಡಿರಲಿಲ್ಲ. ಸರಿ ನಾನೇ ಸ್ಲಿಪ್ಪರ್ನು ತೊಗೊಂಡೋಗೋಣ ಅಂದ್ಬಿಟ್ಟು ಹೋದೆ. ಬಟ್ ಸೈಜೇ ಗೊತ್ತಾಗಲಿಲ್ಲ, ಯಾಕಂದ್ರೆ ನಮ್ಮದು ಚಿಕ್ಕ ಕಾಲು, ಅವ್ರದ್ದು ದೊಡ್ಡದು ಕಾಲು. ಸರಿ ಏನಾದ್ರು ಸೈಜ್ ಏನಾದ್ರು
ಚಿಕ್ಕದಾದರೆ ದೊಡ್ಡದಾದರೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ. ಏಕೆಂದರೆ ನಮಗೋಸ್ಕರ ಅವ್ರು ಎಷ್ಟೊಂದು ಅವ್ರು ಕಷ್ಟಪಡೋದೆಲ್ಲ ನಮಗೆ ಮಕ್ಕಳಿಗೆ ಅಂತಲೇ ಅಲ್ವಾ. ಸೊ ಅವರಿಗೆ ಅಂತ ಅವ್ರು ಏನು ಇದನ್ನೇ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ಫಸ್ಟೇ ನಾನು ಹೇಳೋಗಿದ್ದೆ ಬಂದ ತಕ್ಷಣವೇ ನನಗೆ ಎಗ್ಲೆಸ್ ಕೇಕ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸೊ ಅಂದರೆ ಇದರಲ್ಲಿ ಪೇಸ್ಟ್ರಿ ಕೇಕ್, ಕೋಲ್ಡ್ ಕೇಕಲ್ಲಿ ನನಗೆ ಎಗ್ಲೆಸ್ ಕೇಕ್ ಮಾಡಿಕೊಡಿ ಅಂತ ಹೇಳೋಗಿದ್ದೆ, ಅರ್ಧ kg. ಸೊ ಅವ್ರು ಮಾಡಿ ಇಟ್ಟಿದ್ರು. ಸೊ ತೊಗೊಂಡೋಗೋಣ ಅಂತ ಬಂದ್ವಿ. ನನಗೆ ಮಾಮೂಲಿ ಕೇಕ್ ಇಷ್ಟ ಆಗಲ್ಲ ಆಯಿತಾ, ನನಗೆ ಎಗ್ಲೆಸ್ ಇದು ಪೇಸ್ಟ್ರಿ ಕೇಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಮಾಮೂಲಿ ಕೇಕ್ ನನಗೆ ಇಷ್ಟ ಆಗಲ್ಲ. ಇನ್ನು ಹಸ್ಬೆಂಡು ಮಾಮೂಲಿ ಕೇಕ್ ಆದರೆ ತಿನ್ನಲ್ಲ, ಎಗ್ಲೆಸ್ ಕೇಕ್ ಆರು ತಿಂತಾರೆ. ಇಲ್ಲಿ ಹೇಳಿದರೆ ಮಾಡ್ತಾರೆ. ಸೊ ತುಂಬ ಇಟ್ಟಿದ್ರು, 2 ಮಾಡಿದ್ರು ಅವರು ಎಗ್ಲೆಸ್ ಕೇಕ್, ಇನ್ನೊಬ್ರು ಯಾರು ಹೇಳಿದರು ಅಂತ. ಆಮೇಲೆ ಒಂದು ಸ್ಟ್ರಾಬೆರಿ ಮಾಡಿದರು, ಒಂದು ಪೈನಾಪಲ್ ಮಾಡಿದರು. ಯಾವ್ದು ಬೇಕು ಅಂತ ಕೇಳಿದರು. ಸೊ ನಾನು ಪೈನಾಪಲ್ ಇರಲಿ ಅಂತ ತೊಗೊಂಡೆ. ತೇಜು ಈ ಡ್ರೈ ಫ್ರೂಟ್ಸ್ ತೊಗೊಳಮ್ಮ ಅಂದ. ಅದು 500 ರೂಪಾಯಿ kg, ಅರ್ಧ kg ಆಯಿತಾ ಅದಕ್ಕೆ. ಆಮೇಲೆ ಅದು ಎಗ್ ಹಾಕಿ ಮಾಡಿದರು. ಸರಿ ಅದು ಬೇಡ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಆಮೇಲೆ ಅಮ್ಮ ನಮ್ಮ ಕಡೆಯಿಂದ ಅಪ್ಪಗೇನು ಗಿಫ್ಟ್ ಇಲ್ವಲ್ಲ, ಹ್ಯಾಪಿ ಬರ್ಡೇ ಅಪ್ಪ ಅಂತ ಬರೆಸ್ತೀನಿ ಅಂದ್ಲು. ಸರಿ ಬರೆಸ್ಕೊ ಅಂದ್ಬಿಟ್ಟು ಆಮೇಲೆ ಅವರಿಬ್ಬರಿಗೂ ಒಂದೊಂದು ಡೋನಟ್ಸ್ ತೊಗೊಟ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದೆ. ಆಮೇಲೆ ಹಸ್ಬೆಂಡ್ ಫೋನ್ ಮಾಡಿದರು, ಅರ್ಜೆಂಟೆಲ್ಲೋ ಹೋಗ್ಬೇಕು, ನಾನು ಕೀ ತೊಗೊಂಡು ಬನ್ನಿ ಅಂತ. ಮತ್ತೆ ಅರ್ಜೆಂಟಿಗೆ ಓಡಿ ಬಂದಿದ್ದೆ ಆಯಿತು. ಆಮೇಲೆ ಒಳನೇಶ್ವರದಿಂದ ಬಂದುಬಿಟ್ಟು ಸಾಂಬಾರು ಬೀಜ ಇದು ಮಾಡಿದ್ದೆ ಅಲ್ವ, ಎಲ್ಲ ಮಿಕ್ಸ್ ಮಾಡಿದ್ದು ಹುರಿದ್ಬಿಟ್ಟು ಬಿಡ್ಸೋಕ್ಕೆ ಕಳಿಸಿರಲಿಲ್ಲ ತೇಜನ್ನ. ಸರಿ ಅಂದ್ಬಿಟ್ಟು ಇವಾಗ ಟೈಮಲ್ಲಿ 7:30 ಆಗಿತ್ತು ನಾವು ಬರೋಷ್ಟರಲ್ಲಿ. ಇಬ್ಬರು ಇಲ್ಲೇ ಊರೊಳಗೆ ಮಿಲ್ಲಿಗೆ ಹೋಗ್ಬರ್ತೀವಮ್ಮ ಅಂತ ಅಂದರು. ಸರಿ ಅಂದ್ಬಿಟ್ಟು ಡಬ್ಬಕ್ಕೆಲ್ಲ ಹಾಕೊಟ್ಬಿಟ್ಟು ಅವರಿಬ್ಬರನ್ನ ಕಳಿಸ್ದೆ. ನಾನು ಒಳನೇಶ್ವರದಲ್ಲಾದರೆ ಬಿಡಿಸ್ಕೊಂಬರ್ತೀನಿ, ಇಲ್ಲ ಯಳೇಶ್ವರಕ್ಕೆ ಹೋಗ್ತೀನಿ, ಇಲ್ಲಿ ಊರೊಳಗೆ ಹೋಗಲ್ಲ ನಾನು. ಸೊ ಅವಳನ್ನ ಕಳಿಸ್ದೆ, ಬಿಡಿಸ್ಕೊಂಡು ಬರೋದು ಅಂತ ಇಬ್ಬರು ಹೋದರು. ಇನ್ನು ತೇಜು ಹೋದ್ಮೇಲೆ ನಿತ್ಯ ಸುಮ್ಮನೆ ಇರ್ತಾಳೆ. ನಿತ್ಯ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೊರಟ್ಲು ತೇಜು ಜೊತೆ. ಬಾಯ್. ಹಾಂ ಅಮ್ಮ ತತ್ತೀರಾ? ಹಾಂ ಹ್ಞೂ 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 ತೇಜ. ಆಮೇಲೆ ಊಟ ಎಲ್ಲ ಮುಗಿಸ್ಬಿಟ್ಟು ಸರಿ ಕೇಕ್ ಕಟ್ ಮಾಡ್ಸೋಣ. ಟೈಮ್ ಆಲ್ರೆಡಿ 10 o'clock ಆಗಿತ್ತು. ಅವರಿಗೆ ನೈಟ್ ನಿದ್ದೆ ಇರಲಿಲ್ಲ ಆಯಿತಾ. ಬೋರ್ವೆಲ್ ಗಾಡಿ ಬಂದೆ, ಅವ್ರು ನೈಟ್ ನಿದ್ದೆನೇ ಮಾಡಲ್ಲ ಸರಿಯಾಗಿ. ಫೋನ್ ಪದೇ ಪದೇ ಬರ್ತಾ ಇರುತ್ತೆ, ಇಲ್ಲ ಒಂದೊಂದು ದಿವಸ ಲೇಟಾಗಿ ಬರ್ತಾರೆ. 12 o'clock ವರೆಗೂ ತೇಜು ನಾನು ಎದ್ದಿದ್ವಿ ಆಯಿತಾ. ಎದ್ದು ಮೂವಿ ನೋಡ್ತಾ ಇದ್ವಿ. ಬಟ್ 12 ಗಂಟೆಗೆ ಅವರನ್ನೇ ಎಬ್ಬಿಸೋಕೆ ಹೋದ್ರಿ. ಎದ್ದೇಳೇ ಬರ್ದು ಅವರು ಮಲ್ಕೊಂಡೇ ಬಿಟ್ಟರು. ಅವ್ರಿಗೆ ಎಚ್ಚರನೇ ಆಯ್ತಿಲ್ಲ ಎಷ್ಟು ಎಬ್ಬಿಸಿದ್ರು. ಸರಿ ಅವ್ರು ತುಂಬ ಸುಸ್ತಾಗಿದ್ದಾರೆ ಆಯಿತಾ. ಬೆಳಗ್ಗೆಯಿಂದ ಗಾಡಿ ಓಡಿಸಿರ್ತಾರೆ, ಮತ್ತು 2 ಡೇಸಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ನಿದ್ದೆ ಬಂದು ಮಾಡ್ಕೊಬಿಟ್ಟು ಸರಿ ತೀರಾ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ತೇಜುನು ಸುಮ್ಮನೆ ಆದ್ವಿ. ಸರಿ ಬೆಳಗ್ಗೆ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಬರ್ಡೇ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.